कृतश्चेणतां भर्तामरज्योतिषां लोकानां प्रलयोदयस्थितिविभ्यश्चानेकधा यश्रुतो वाचं न स दधा त्वनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितो प्रसरति प्रकृतिक्रियासु हस्तंगतो स्वपिति चोच्छ्वसितैकमात्रं भानुस्य एव जयति प्रकटप्रभावः ಮೊನ್ನೆಯ ಪಾಠದಲ್ಲಿ ನಾವು ಕರ್ಣ ಯೋಗ ಮತ್ತೆ ಕರ್ಣ ಈ ಎರಡು ವಿಷಯಗಳನ್ನ ನೋಡಿದ್ದೇವೆ. ಕರ್ಣದಲ್ಲಿ ಚತುಷ್ಪಾತ್ ಅಂತ ಹಿಡಿದ್ರೆ ಎತ್ತು ಕರ್ಣ, ನಾಗವಾನ್, ಕಿಂಸ್ತಬ್ನ ಅಂತ ಹೇಳಿದ್ರೆ ಕೋಳಿ ಇತ್ಯಾದಿಗಳನ್ನ ನೋಡಿದ್ದೇವೆ. ತಿಥ್ಯಾರ್ಧಂ ಕರ್ಣಂ, ಸಾಮಾನ್ಯ ಒಂದು ತಿಥಿಯ ಅರ್ಧ ಭಾಗ ಅಂತ, ದಿವಸಕ್ಕೆ 2 ಕರ್ಣಗಳಿರ್ತದೆ. ಅದು ಆರಂಭ ಆಗೋದು ಎಷ್ಟೊತ್ತಿಗೆ ಆರಂಭ ಆಗ್ಬೋದು, ಮಧ್ಯಾಹ್ನದಿಂದ ರಾತ್ರಿವರೆಗೆ, ರಾತ್ರಿಯಿಂದ ಮತ್ತೆ ಮರು ದಿವಸ ಮಧ್ಯಾಹ್ನದವರೆಗೆ ಹೀಗೂ ಇರ್ಬೋದು, ಅಥವಾ ಸಾಯಂಕಾಲದಿಂದಲೇ ಇರ್ಬೋದು. ಅಂತ ಸಾಮಾನ್ಯ ಎಲ್ಲಿಂದ ಆರಂಭ ಆಗ್ತದೆ ಅಲ್ಲಿಂದ 30 ಗಳಿಗೆವರೆಗೆ ಒಂದು ಕರ್ಣ. ಆನಂತರ ಅಂದ್ರೆ ಒಂದು ತಿಥಿ ಯಾವಾಗ ಪ್ರಾರಂಭ ಆಗ್ತದೋ ತಿಥಿಗೂ ಕರ್ಣಕ್ಕೂ ತುಂಬಾ ಸಂಬಂಧ ಇರುವಂತದ್ದು. ಇನ್ನು ನಕ್ಷತ್ರವಾರ ತಿಥಯ ಕರ್ಣಾನಿ ಯೋಗ ಪಂಚಾಂಗಮೇತತ್ ಅಂದ್ರೆ ನಮ್ಮ ಮಾತಿನಂತೆ 5 ನಕ್ಷತ್ರ, ವಾರ, ತಿಥಿ, ಕರ್ಣ, ಯೋಗ ಇವುಗಳು ಪಂಚಾಂಗ ಅಂತೇಳಿ ಇವುಗಳ ಬಗ್ಗೆ ನಾವು ನೋಡಿದ್ದೇವೆ. ಯಾವುದೆಲ್ಲ ಅಂತೇಳಿ ಗೊತ್ತಾಗಿದೆ ನಮಗೆ. ಇನ್ನು ಪಂಚಾಂಗ ಜ್ಞಾನ, ಇವತ್ತು ನನಗೀಗ ಕರೆಂಟ್ ಹೋಯ್ತು. ಈಗ ಪ್ರಾರಂಭ ಆಗ್ಬೇಕಾದ್ರೆ ನಿಮಗೆ ನಾನು ತೋರಿಸ್ಲಿಕ್ಕೆ, ಪಂಚಾಂಗ ತೋರಿಸ್ಲಿಕ್ಕೆ ವಿಡಿಯೋ ಕಾಲ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮಗೆ ಇದನ್ನು ಓದಿದ್ರೆ ಅಂದಾಜು ಆಗ್ಬಹುದು. ಪಂಚಾಂಗವನ್ನು ನೋಡುವಂತ ಕ್ರಮ, ಅದರಲ್ಲಿ ಮೊದಲಿಗೆ ಪಂಚಾಂಗದ ಮೇಲಿನ ಅಂಕಣದಲ್ಲಿ ಚಾಂದ್ರಮಾನ ಪ್ರಕಾರ ಪಂಚಾಂಗದಲ್ಲಿ ಚೈತ್ರ ಮಾಸದ ಆರಂಭದಿಂದ ಸಂವತ್ಸರ ಆರಂಭ ಹೀಗೆಲ್ಲ ಕೊಟ್ಟಿರ್ತಾರೆ. ನಾನೊಂದ್ಸಲ ಮನೆಗೆ ಹೋಗ್ತೇನೆ. ಮನೆಯಲ್ಲಿ ಇನ್ವರ್ಟರ್ ಇದೆ, ನನಗೆ ಬೇರೆ ಕಡೆ ಬಂದೆ ಪಾಠ ಮಾಡ್ಲಿಕ್ಕೆ ಅಂತೇಳಿ. ಒಂದು 10 ನಿಮಿಷ 15 ನಿಮಿಷ 8:15 ಅಥವಾ 8:20ಕ್ಕೆ ಜಾಯಿನ್ ಆಗ್ತೇನೆ. 8:20ಕ್ಕೆ ಜಾಯಿನ್ ಆಗಿ 8:15ವರೆಗೆ ಪಾಠ ಮಾಡ್ತೇನೆ. ರೆಕಾರ್ಡಿಂಗ್ ಆಫ್ ಮಾಡಿಬಿಡಿ, ಆಯ್ತಾ? ನೀವು ಬೇಕಾದ್ರೆ ಡಿಸ್ಕಸ್ ಮಾಡ್ತಾ ಇರಿ ಏನಾದ್ರೂ ಇದ್ರೆ. 8:20ಕ್ಕೆ ಜಾಯಿನ್ ಆಗ್ತದೆ.